ಒಂದು ಮನಸ್ಸು ಅಂತ ಅಥವಾ ಆ ವಿಷಯಕ್ಕೆ ಬರುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನು ಗಮನಿಸಿದ್ರೆ ಇದು ಈ ಒಂದು ಹೋರಾಟ ನಿಂತು ನೀರಾಗಿ ಮರ್ಚಿಕೆ ಆಗಲಿಕ್ಕಿಲ್ಲ ಅಂತೇಳಿ. ಅದಕ್ಕಾಗಿ ಇವತ್ತು ಸ್ಪಷ್ಟವಾಗಿ ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ ಈ ಇಬ್ಬರ ಜೋಡಿಯಿಂದಾಗಿ ಸಹಜವಾಗಿ ರೈತರಲ್ಲಿ ಉತ್ಸಾಹ ಮಾಡುವ ಜೊತೆಗೆ ನಿರುದ್ಯೋಗಿಗಳಲ್ಲೂ ಸಹಿತ ಹೌದು ಹೊಸದು ಏನೋ ಅಂತಂದ್ರೆ ಇಲ್ಲೇ ಅನ್ನುವಂಥದ್ದು. ಅಂದ್ರೆ ರೈತ ಸಂಘ, ಹಸಿರು ಸೇನೆ, ಇದ್ರ ಜೊತೆ ದಲಿತ ಹೋರಾಟಗಾರರು ಕೂಡ್ಕೊಂಡ್ರಪ್ಪ ಅಂತಂದ್ರೆ ಆ ಮ್ಯಾಲಿನಲ್ಲಿ ಹೇಳುವಂಥ ಒಂದು ವಿಷಯ ನಿಮ್ಗೆ ಗೊತ್ತದ. ಇಲ್ಲಿಯ ಅಹಿಂದ ಅಂತ ಹೇಳಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಅಹಿಂದ ಪ್ರಯೋಗ ಮಾಡಿ ಅದೇನೇನಾಗಿದೆ ನಿಮಗೆಲ್ಲ ಗೊತ್ತದ. ಅದೆಲ್ಲ ಅಲ್ಲ, ಪೂರ್ತಿಯಾಗಿ ಉಳಿದವರೆಲ್ಲ ಕೂಡ್ಕೊಂಡು ದಲಿತರು, ಹಿಂದುಳಿದವರು, ಅದೇ ಕಾಲಕ್ಕೆ ಮುಂದೆ ನಮ್ಮ ಆದಿವಾಸಿಗಳು, ಮೈನಾರಿಟೀಸ್ ಎಲ್ಲ ಕೂಡ್ಕೊಂಡು ಹೊಸ ರಾಜಕೀಯ ಶಕ್ತಿಯನ್ನು ಬೆಳೆಸ್ಕೊಂಡು ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡ್ಕೊಳ್ಳೋ ಜೊತೆಗೆ ರೈತರಿಗೆ ಮಾರುಕಟ್ಟೆ ಸಿಗಬೇಕು, ನೀರು ಸಿಗಬೇಕು. ಮತ್ತು ನೀರಿನ ವಿಷಯದಲ್ಲಿ ಚೆನ್ನಾಗಿ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ. ಯಾಕಂದರೆ ನೀರು ಇಲ್ಲದೇ ಇದ್ದಾರೆ ರೈತ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀರು ಇತ್ತಂದರೆ ಕಲ್ಲಿನ ಮೇಲೆ ಸಹಿತ ಬೆಳಿಬೋದು ಅನ್ನೋಂಥ ಮಾತು ಕೇಳಿ ಪಟ್ಟಿವಿ ನಾವೆಲ್ಲ. ಆ ದಿಶೆಯಲ್ಲೇ ಈ ಒಂದು ಹೋರಾಟ ನಿಧಾನಕ್ಕೆ ಬೆಳೆದು ಹೋಗಲಿ, ಮತ್ತೊಂದು ಕಡೆ ಹೋಗಲಿ, ಎಲ್ಲ ಕಡೆ ಹೋಗಲಿ, ಇವರಿಬ್ಬರು ಜೋಡಿ ಮಾತ್ರ ಜನರನ್ನು ಜಾಗೃತಿ ಮಾಡೋ ಜೊತೆಗೆ ರೈತರು ಮತ್ತು ಬಿದ್ದ ಸಮುದಾಯವನ್ನು ವಿಶ್ವಾಸ ತೆಗೆದುಕೊಳ್ಳೋದು ಭಾಳ ಮಹತ್ವದಿದ್ದಾರೆ. ಯಾವತ್ತು ಅವ್ರು ಯೋಗ್ಯರಿದ್ದಾರೆ, ನಂಬುದಕಾರರದಾರ ಅನ್ನುವಂಥ ಮಾತುಗಳನ್ನ ಬಿಂಬಿಸ್ತಾ ಇದ್ದಾರೆ. ಇವರು ಹೋರಾಟದ ಇರಲಿ, ಹೊಸ ರಾಜಕೀಯ ವ್ಯವಸ್ಥೆ ಬರಲಿ, ಇದು ಬದಲಾಗಲಿ. ಸಾರಾಯೋ ಹಣನೋ ತೊಗೊಂಡು ಮತ ಹಾಕುವಂಥ ಮನಸ್ಥಿತಿ ನಮ್ಮಲ್ಲಿ ಇದಲ್ಲ ಈಗ ಮತದಾರರಲ್ಲೇ, ಅದನ್ನು ಬದಲು ಮಾಡುವಂಥದ್ದು ಆಗಲಿ, ಜೊತೆಗೆ ರೈತರಿಗೆ ಮಾರ್ಕೆಟ್ ಸಿಗುವಂಥ ದಿಶೆಯಲ್ಲಿ ಪ್ರಯೋಗ ಆಗಲಿ. ನೀರಾವರಿ ಸಲುವಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ. ಅದ್ರ ಜೊತೆಗೆ ಇವಷ್ಟು ಕೂಡಿದ್ದು ಇನ್ನೂ ಆಗ್ಬೋದು.